Hello dear students, today I am going to take class work grade 3, that is class 3, the science lesson number 3, solid, liquids and gases. Solids, liquids and gases. What do you mean by solids, liquids and gases? Solids ಅಂದ್ರೆ ಏನು, liquids ಅಂದ್ರೆ ಏನು, gases ಅಂದ್ರೆ ಏನು ಅಂತ ಇವತ್ತಿನ ಪಾಠದಾಗ ನಾವು ಕಲಿಯೋಣ. Okay, are you ready? Right, so let's start. See here, do you know that certain things around us have three different forms? Do you know that certain things around us have three different forms? You would have seen water in the following three different forms. Water in the three different forms. Can you write the names of each of the form in the boxes given below? So this is a ice cube. The water is in the solid form. The water is in the solid form is solid. Ice cube is solid, right? This is solid form. ಒಂದು ಗಟ್ಟಿ ಆಕಾರದಾಗಿರ್ತದೆ. And again water in the glass while drinking, it is in the liquid form. Juice, water, tea, coffee, all they are in the liquid form, right? Then while preparing the tea, so water get boiled and the steams comes out. That gas, that is called gas, the steam is called a gaseous form. That ಅದರಿಂದ ಉಗ ಬರ್ತದಲ್ಲ, ಆ ಉಗಕ್ಕೆ ನಾವು ಗ್ಯಾಸ್ ಅಂತ ಹೇಳ್ತೇವೆ. ಓಕೆ, ಸೊ ಹಿಂಗೆ ಹೊಗೆ ಹೋಗ್ತಾ ಇರ್ತದೆ ನೋಡು, ಅಂದ್ರೆ ಆ ನೀರು ಹೋಗ್ತಾ ಇರ್ತದೆ, ಆವಿಯಾಗಿ ಹೋಗ್ತಾ ಇರ್ತದೆ, ಸುಟ್ಟು ಹೋಗ್ತಾ ಇರ್ತದೆ ಮ್ಯಾಗ. ಹೌದಾ? ಅದು ಟೀ ಮಾಡ್ಬೇಕಾದ್ರೆ ನೋಡ್ಬೋದು ನೀವು, ಅದು ಗ್ಯಾಸ್ ಫಾರ್ಮ್ನಾಗ. ಸೇಮ್ ವಾಟರ್ ಈಸ್ ಇನ್ ದ ಸಾಲಿಡ್, ವಾಟರ್ ಈಸ್ ಇನ್ ದ ಲಿಕ್ವಿಡ್ ಫಾರ್ಮ್ ಆ್ಯಂಡ್ ವಾಟರ್ ಇನ್ ದ gaseous form. Okay, so let us learn in detail about these. Okay, let's read. Look around you. ನಿಮ್ಮ ಸುತ್ತಮುತ್ತ ನೋಡಬೇಕು. ಇದರ ಆನ್ಸರ್ಸ್ ಎಲ್ಲ ನಿಮ್ಮ ಸುತ್ತಮುತ್ತನೇ ಸಿಗ್ತದೆ, ನಿಮ್ಮ ಮನೆಯೊಳಗೆ ಸಿಗ್ತದೆ, ಬೇರೆ ಕಡೆ ಹುಡುಕೋದ ಅವಶ್ಯಕತೆನೇ ಇಲ್ಲ. ಲುಕ್ ಅರೌಂಡ್ ಯು. ಆಲ್ ಆಬ್ಜೆಕ್ಟ್ಸ್ ಅರೌಂಡ್ ಯು ಆರ್ ಮೇಡ್ ಅಪ್ ಆಫ್ ಮ್ಯಾಟರ್. ನಮಗೆಲ್ಲ ಒಂದು ಆಬ್ಜೆಕ್ಟ್ಸ್ ಕಾಣ್ತವೆ, ಟೇಬಲ್ ಕಾಣ್ತದೆ, ಪೆನ್ ಕಾಣ್ತದೆ, ಪೆನ್ಸಿಲ್ ಕಾಣ್ತದೆ, ಟೆಕ್ಸ್ಟ್ ಬುಕ್ ಕಾಣ್ತದೆ, ನೋಟ್ಬುಕ್ ಕಾಣ್ತದೆ, ನಿಮ್ಮ ಮನೆ ಕಾಣ್ತದೆ, ಫ್ಯಾನ್ ಕಾಣ್ತದೆ, ಇವೆಲ್ಲ ಒಂದು ಆಬ್ಜೆಕ್ಟಿಂದ ಮಾಡಲ್ಪಟ್ಟದ್ದು. ಇದೊಂದು ಮ್ಯಾಟ್ರ್ ಅದ, ಅದೊಂದು ಮ್ಯಾಟ್ರ್ ಅದ. ಏನದ? Look around you, all objects around you are made up of matter. Anything that has mass and occupies space is a matter. Matter ಅಂದರೆ ಏನು? ಯಾವುದೇ ಒಂದು ವಸ್ತು ಏನೇ ಇರಲಿ, ಅದು ಒಂದು ಅದರದ್ದೇ ಆದಂಥ ವೇಟ್, ಅದರದ್ದೇ ಆದಂಥ ಸ್ಪೇಸ್ ತಗೋತಿತ್ತಂದ್ರೆ ಅದಕ್ಕೆ ಮ್ಯಾಟ್ರ್ ಅಂತ ಕರೀತಾರೆ. ಮ್ಯಾಟ್ರ್ ಕ್ಯಾನ್ ಬಿ 3 states: ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್. ನೋಡಿರಿ, ಅದು ಸಾಲಿಡ್ ಸ್ಟೇಟ್ನಾಗೂ ಇರ್ಬೋದು, ಲಿಕ್ವಿಡ್ ಸ್ಟೇಟ್ನಾಗೂ ಇರ್ಬೋದು, ಅದೇ ಗ್ಯಾಸ್ ಸ್ಟೇಟ್ನಾಗೂ ಇರ್ಬೋದು. ಈಗ ನೋಡಿ, ಗ್ಯಾಸ್ ಸಿಲಿಂಡರ್ಸ್ ಬರ್ತವೆ, ಅದ್ರದ್ದು ಒಂದು ವೇಟ್ ಬರ್ತದೆ, ಅದ್ರದ್ದು ಫಿಕ್ಸ್ಡ್ ಶೇಪ್ ಇರಲ್ಲ, ಸೈಜ್ ಇರೋಂಗಿಲ್ಲ, ಬಟ್ ಮಾಸ್ ಇರ್ತದೆ, ವೇಟ್ ಇರ್ತದಲ್ಲ. ವಾಟ್ರದ್ದು ಕೂಡ ಅಷ್ಟೇ, ವಾಟ್ರದ್ದು ಕೂಡ ಯಾವುದು ಶೇಪ್ ಇಲ್ಲ, ಸೈಜ್ ಇಲ್ಲ. ಅದು ಒಂದು ಬಕೆಟ್ನಾಗ ಹಾಕಿದ್ರಿ ಅಂದ್ರೆ ಅದ್ರದ್ದೊಂದು ಶೇಪ್ ಬರ್ತದೆ, ಅದೇ ರೀತಿ ನಿಮ್ಗೆ ಏನಾಗ್ಬಿಡ್ತದೆ, ನಿಮ್ಗೆ ಅದ್ರದ್ದೊಂದು ಮಾಸ್ ಬರ್ತದೆ. ಸಾಲಿಡ್ ಹೆಂಗೆ ಇರ್ತದೆ ಅಂತಂದರೆ ಅದರದ್ದೇ ಒಂದು ಮಾಸ್ ಇರ್ತದೆ, ಅದರದ್ದೇ ಒಂದು ಶೇಪ್ ಇರ್ತದೆ, ಅದರದ್ದೇ ಒಂದು ಸ್ಪೇಸ್ ಆಕ್ಯುಪೈ ಮಾಡ್ತದೆ. ದಟ್ಸ್ ಸಾಲಿಡ್ ಸ್ಟೇಟ್. ಲೆಟ್ಸ್ ಡಿಸ್ಕಸ್ ಮೋರ್ ಅಬೌಟ್ ದಿಸ್. ಓಕೆ, ಎನಿಥಿಂಗ್ ದಟ್ ಹ್ಯಾಸ್ ಮಾಸ್ ಆ್ಯಂಡ್ ಆಕ್ಯುಪೈಸ್ ಸ್ಪೇಸ್ ಇಸ್ ಅ ಮ್ಯಾಟರ್. ಮ್ಯಾಟರ್ ಕ್ಯಾನ್ ಬಿ 3 states: solid, liquid and gas. Okay, all the object that you see can be in one of the 3 states. ಯಾವುದೇ ನೋಡ್ರಿ, ಇದು ಯಾವುದೇ ಅದರದಾಗ ಒಂದು ಸ್ಟೇಟ್ನಾಗ ಇರ್ತದೆ: ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್. ಅ ಬ್ಯಾಟ್ ಈಸ್ ಅ ಸಾಲಿಡ್, ಅ ಪೆನ್ಸಿಲ್ ಈಸ್ ಅ ಸಾಲಿಡ್, ಅ ಬುಕ್ ಈಸ್ ಅ ಸಾಲಿಡ್, an eraser is a solid, a mobile phone is a solid shape. Okay, because it has a fixed mass, shape, and it's going to occupy the space. Water and juices are liquids. ನಮ್ಮ ಜ್ಯೂಸ್ ಇರ್ಬೋದು, ನೀರು ಇರ್ಬೋದು, ಅವೇನಿರ್ತದೆ ಅಂದರೆ ಲಿಕ್ವಿಡ್ ಸ್ಟೇಟ್ನಾಗ ಇರ್ತದೆ. ಏರ್ ಈಸ್ ಮಿಕ್ಸ್ಚರ್ ಆಫ್ ಗ್ಯಾಸ್. ಏರ್ ಈಸ್ ಅ ಮಿಕ್ಸ್ಚರ್ ಆಫ್ ಗ್ಯಾಸ್. ಹೌದಾ? Let us learn more about these states of matter.
let us learn more about the state of matter. Okay, then the state of matter one is solid. Look at your pencil. It has a fixed shape. ರೌಂಡ್ ಇರ್ತದೆ, ಗುಂಡಕ್ಕೆ ಇರ್ತದೆ, ಹಿಂಗೆ ಇಡ್ಲಿಕ್ಕೆ ಒಂದು ಗ್ರಿಪ್ ಇರ್ತದೆ, ಅದು ಶಾರ್ಪ್ ಮಾಡ್ತೀವಿ, ಮುಂದಿನ ಇದರಲ್ಲೇ ಎಡ್ಜೆ ಮಾಡ್ತೀವಿ. ಇದರದ್ದೇ ಆದಂಥ ವೇಟ್ ಇರ್ತದೆ, ಇದರದ್ದೇ ಆದಂಥ ಸೈಜ್ ಇರ್ತದೆ, ಇದರದ್ದೇ ಆದಂಥ ಸ್ಪೇಸ್ ಆಕ್ಯುಪೈ ಮಾಡ್ತದೆ. ದಿಸ್ ಇಸ್ ಕಾಲ್ಡ್ ಸಾಲಿಡ್. ಲುಕ್ ಎಟ್ ಯುವರ್ ಪೆನ್ಸಿಲ್, ಇಟ್ ಹ್ಯಾಸ್ ಅ ಫಿಕ್ಸ್ಡ್ ಶೇಪ್. ಪುಟ್ ಯುವರ್ ಪೆನ್ಸಿಲ್ ಇನ್ ದ ಗ್ಲಾಸ್, ಇಟ್ ಡಸ್ ನಾಟ್ ಚೇಂಜ್ ಇಟ್ ಶೇಪ್. ಇದು ಒಯ್ದು ಎಲ್ಲೇ ಹಾಕ್ರಿ, ಗ್ಲಾಸ್ನ ಹಾಕ್ರಿ, ಟೆಕ್ಸ್ಟ್ ಬುಕ್ನ ಹಾಕ್ರಿ, ನೋಟ್ಬುಕ್ನ ಹಾಕ್ರಿ, ಬ್ಯಾಗ್ನ ಹಾಕ್ರಿ, ಕಂಪಾಸ್ ಬಾಕ್ಸ್ನ ಎಲ್ಲ ಹಾಕ್ರಿ, ಇದು ಶೇಪ್ ಚೇಂಜ್ ಆಗಲ್ಲ. ಕೀಪ್ ಇಟ್ ಎನಿವೇರ್, ಇಟ್ಸ್ ಶೇಪ್ ರಿಮೇನ್ಸ್ ದ ಸೇಮ್. Keep it anywhere, its shape remains the same. So all solids have definite mass and shape and occupy space and have a definite volume. Definite volume. ಹೌದಾ? ಇಲ್ಲಿ ನೋಡಿ, all solids have definite mass. ಇದರದ್ದೇ ಆದಂಥ ಒಂದು ಡೆಫಿನೆಟ್ ವೇಟ್ ಇದೆ, ಇದರದ್ದೇ ಆದಂಥ ಡೆಫಿನೆಟ್ ಶೇಪ್ ಇದೆ, ಇದರದ್ದೇ ಆದಂಥ ಜಾಗ ಆಕ್ಯುಪೈ ಮಾಡುತ್ತೆ. ಇಷ್ಟು ಜಾಗ ಆಕ್ಯುಪೈ ಮಾಡೋದ್ರಿಂದ ಬೇರೆ ಎಲ್ಲ ಬರ್ತೇನೆ ಅಲ್ಲಿ ಬರಂಗಿಲ್ಲ, ರೈಟ್? So all solids have a definite mass, shape and occupy space and have a definite volume. ಅದರದೇ ಆದಂಥ ಒಂದು ವ್ಯಾಲ್ಯೂಮ್ ಇರುತ್ತೆ ಅಂತ ಹೇಳುತ್ತೆ. ಓಕೆ, ದಿಸ್ ಇಸ್ ಸಾಲಿಡ್. This is solid. Clear? Volume means the space occupied by an object, right? So next is, let's check. Answer in one word. Answer in a word or two. What are three states of matter? Solid, liquid and gas. Give any two examples of solid. Ball and book. Bat and ball. Whatever. Your lunchbox, cricket ball, eraser and notebook are all solid. They have a definite shape, mass, fixed mass, and it's going to occupy the space. Jaga ತಗೋತದ, ಅದರದ್ದೇ ಆದಂಥ ಒಂದು ಸೈಜ್ ಅದ, ಅದರದ್ದೇ ಆದಂಥ ಒಂದು ವೇಟ್ ಅದ. ಸೊ ಅದಕ್ಕೆ ನಾವೇನು ಕರಿತೀವಿ, ಇದಕ್ಕೆ ಸಾಲಿಡ್ ಶೇಪ್ಸ್ ಅಂತ ಕರಿತೀವಿ. ಸಾಲಿಡ್ಸ್ ಹ್ಯಾವ್ ಫಿಕ್ಸ್ಡ್ ಶೇಪ್, ಆಕ್ಯುಪೈ ಸ್ಪೇಸ್ ಆ್ಯಂಡ್ ಡೆಫಿನೆಟ್ ವಾಲ್ಯೂಮ್. ಡೆಫಿನೆಟ್ ವಾಲ್ಯೂಮ್ ಅಂದರೆ ಅದರದ್ದೇ ಆದಂಥ ಸ್ಪೇಸ್ ಆಕ್ಯುಪೈ ಮಾಡ್ತದೆ, ಅದಕ್ಕೆ ವ್ಯಾಲ್ಯೂಮ್ ಅಂತ ಕರೀತಾರೆ. ಸ್ಪೇಸ್ ಆಕ್ಯುಪೈಡ್ ಬೈ ಆನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಅಸ್ ವ್ಯಾಲ್ಯೂಮ್, ರೈಟ್? ದೀಸ್ ಆರ್ ಕಾಲ್ಡ್ ಸಾಲಿಡ್ ಶೇಪ್ಸ್. ದೆನ್ ವಿ ಹ್ಯಾವ್ ಸಮ್ ಲಿಕ್ವಿಡ್ಸ್. Liquid matter. Take some water in a glass, pour it in a cup. Now pour it into a small bottle. What do you observe? It's keep on changing its shape according to the shape of the object. Glass na hakidre glass shape tagtade, bottle na hakidre bottle shape tagtade, cup hakidre cup shape tagotade. Means it's going to occupy the space and it has its own mass, but it's not having the definite shape, so that is a liquid shape, liquid state. Okay, take some water in a glass, pour it in a cup. Now pour it into a small bottle, and what do you observe? The water does not have a fixed shape like a pencil. Pencil hangada hang water ಒಂದು ಶೇಪ್ ಇಲ್ಲ. ನೀ ಗ್ಲಾಸ್ನ ಹಾಕಿದ್ರೆ ಗ್ಲಾಸ್ ಶೇಪ್ನಾಗ ಬರ್ತದೆ, ಕಪ್ನ ಹಾಕಿದ್ರೆ ಕಪ್ ಶೇಪ್ನಾಗ ಬರ್ತದೆ, ಬಾಟಲ್ ಹಾಕಿದ್ರೆ ಬಾಟಲ್ ಶೇಪ್ನಾಗ ಬರ್ತದೆ. ಡಿಫ್ರೆಂಟ್ ಶೇಪ್ಸ್ ಇದೆ, ಆದರೆ ಆಕ್ಯುಪೈ ಮಾಡ್ತದೆ, ಸ್ಪೇಸ್ ಆಕ್ಯುಪೈ ಮಾಡ್ತದೆ, ಮತ್ತು ಅದರದ್ದೇ ಆದಂಥ ವೇಟ್ ಇರ್ತದೆ. ಓಕೆ, ಇಟ್ ಟೇಕ್ಸ್ ದ ಶೇಪ್ ಆಫ್ ಅ ಕಂಟೈನರ್ ಇಂಟು ವಿಚ್ ಇಟ್ ಈಸ್ ಪೋರ್ಡ್. ಎದ್ರಾಗ ಹಾಕಿರ್ತೀರಿ, ಯಾವ್ದ್ರಾಗ ಹಾಕ್ತೀರಿ ಅದ್ರ ಶೇಪ್ ತಗೋತದೆ. ಸೊ ಲಿಕ್ವಿಡ್ ಡು ನಾಟ್ ಹ್ಯಾವ್ ದ ಫಿಕ್ಸ್ಡ್ ಶೇಪ್. They occupy a definite space and hence they have a definite volume. Liquid have a definite mass. ಅದರದ್ದೇ ಆದಂಥ ವೇಟ್ ಇರ್ತದೆ, ಅದರದ್ದೇ ಆದಂಥ ಒಂದು ಸ್ಪೇಸ್ ಆಕ್ಯುಪೈ ಮಾಡ್ತದೆ, ಡೆಫಿನೆಟ್ ವ್ಯಾಲ್ಯೂಮ್ ಇದೆ ಅದಕ್ಕೆ. ನಾಟ್ ಡೆಫಿನೆಟ್ ಸೈಜ್, ಶೇಪ್ ಇಲ್ಲ, ಮಾಸ್ ಅಂಡ್ ನಿಮ್ಗೇನದ ವಾಲ್ಯೂಮ್ ಅದ, ಸ್ಪೇಸ್ ಆಕ್ಯುಪೈ ಮಾಡ್ತದೆ, ಅದರದ್ದೇ ಆದಂಥ ವೇಟ್ ಅದ, ವಜ್ಜಿ ಇರ್ತದೆ, ಅದರದ್ದೇ ಆದಂಥ ವಜ್ಜಿ ಇರ್ತದೆ, ಅದರದ್ದೇ ಆದಂಥ ಒಂದು ಸ್ಪೇಸ್ ಆಕ್ಯುಪೈ ಮಾಡ್ತದೆ. ಯಾವುದು? ಲಿಕ್ವಿಡ್. ನಾವು pour some water on the desk. What happened? It does not remain at the one place. No, it does not. Yes, it does not. It flows away. Liquid flow. Milk, oil and petrol are some examples of the liquid. ಹಾಲು ಇರ್ಬೋದು, ಮೊಸರು ಇರ್ಬೋದು,
ಏನಪ್ಪ, ಪೆಟ್ರೋಲ್ ಇರ್ಬೋದು, ಕುಕ್ಕಿಂಗ್ ಆಯಿಲ್ ಇರ್ಬೋದು, ಡೀಸೆಲ್ ಇರ್ಬೋದು. ಇವೆಲ್ಲ ಏನದ ಸಮ್ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಆಫ್ ಅ ಲಿಕ್ವಿಡ್ ಸ್ಟೇಟ್. ಲಿಕ್ವಿಡ್ ಸ್ಟೇಟ್ ಗೊತ್ತಾಯ್ತಲ್ಲ. ಲಿಕ್ವಿಡ್ ಸ್ಟೇಟಿಗೆ ಡೆಫಿನೆಟ್ ಸೈಜ್ ಇಲ್ಲ ಅಷ್ಟೇ. ಇಟ್ಸ್ ಗೋಯಿಂಗ್ ಟು ಆಕ್ಯುಪೈ ದ ಸ್ಪೇಸ್, ಇಟ್ಸ್ ಗೋಯಿಂಗ್ ಟು ಹ್ಯಾವ್ ಇಟ್ಸ್ ಓನ್ ಮಾಸ್. ಅದ್ರದ್ದು ಎಷ್ಟು ವೇಟ್ ಅದಂತ ಗೊತ್ತಾಗ್ತದೆ. 1 ಲೀಟ್ರದ 2 ಲೀಟರ್ ಅಂತ ಗೊತ್ತಾಗ್ತದೆ. ಮತ್ತು ಅದೇ ಅಂತ ಜಾಗ ಆಕ್ಯುಪೈ ಮಾಡ್ತದೆ, ಬಟ್ ಅದ್ರದ್ದೇ ಆದಂಥ ಶೇಪ್ ಇಲ್ಲ. ಯಾವುದ್ರಾಗ ಹಾಕ್ತಿದ್ದಿ ಅದ್ರದ್ದು ಆಕಾರ ಪಡೀತದೆ. ಅದು ಯಾವುದು? ವಾಟರ್. ಲಿಕ್ವಿಡ್ ಫ್ಲೋ. ಲಿಕ್ವಿಡ್ ಆಕ್ಯುಪೈ ಅ ಡೆಫಿನೆಟ್ ಸ್ಪೇಸ್, have a definite mass and volume and take the space of the container. ಅದರದ್ದೇ ಆದ ಫಿಕ್ಸ್ಡ್ ಶೇಪ್ ಇರಲ್ಲ. ಕಂಟೈನರ್ ಶೇಪ್ ತಗೋತದೆ. ಬಾಟಲ್ನಾಗ ಆಗ್ತದೆ, ಗ್ಲಾಸ್ನಾಗ ಆಗ್ತದೆ, ಕಪ್ನಾಗ ಕಪ್ ಆಗ್ತದೆ, ಬಾಲ್ನ ಹಾಕಿದ್ರೆ ಬಾಲ್ನಾಗ ಆಗ್ತದೆ. ಈಗ ಗ್ಯಾಸ್ ನೋಡೋಣ. ವಾಟ್ ಅಬೌಟ್ ದ ಗ್ಯಾಸ್? ಟೇಕ್ ಅ ಬಲೂನ್ ಆ್ಯಂಡ್ ಫಿಲ್ ಇಟ್ ವಿತ್ ಏರ್. ಕ್ಯಾನ್ ಯು ಸಿ ಏರ್? ವಿ ಕಾಂಟ್ ಸಿ ಏರ್. ಏರ್ ಈಸ್ ಅ ಮಿಕ್ಸ್ಚರ್ ಆಫ್ ಗ್ಯಾಸ್. ಗಾಳಿ ಕಾಣ್ತದೆ. ಈಗ ಫ್ಯಾನಿನ ಗಾಳಿ ಬರ್ಲಿಕ್ಕತ್ತದ, ಕೂಲರಿನ ಗಾಳಿ ಬರ್ತದೆ, ಎ ಸಿಯಿಂದ ಗಾಳಿ ಬರ್ತದೆ. ಈಗ ನಾವು ಊದಿದ್ದು ಬಲೂನ್ ಒಳಗಿನ ಈಗ ಗಾಳಿ ಬಲೂನ್ನಾಗ ಹೋಗಿ ಅದ್ರ ಶೇಪ್ ಪಡೀತದೆ, ಆದ್ರೆ ಅದು ಕಣ್ಣಿಗೆ ಕಾಣಲ್ಲ. ವಿ ಕ್ಯಾನ್ ಫೀಲ್ ಏರ್ ಬಟ್ ವಿ ಕಾಂಟ್ ಟಚ್ ದ ಏರ್. ಓಕೆ, ರೈಟ್. ಗ್ಯಾಸ್ ಹ್ಯಾವ್ ದ ಡೆಫಿನೆಟ್ ಮಾಸ್ ಬಟ್ ಡು ನಾಟ್ ಹ್ಯಾವ್ ದ ಡೆಫಿನೆಟ್ ಶೇಪ್. ಗ್ಯಾಸದೇನದ ಒಂದು ಮಾಸ್ ಅದ, ಒಂದು ವೇಟ್ ಹಿಡಿತದ, ವೇಟ್ ತೊಗೋತದ, ಅದ್ರ ಗಾಳಿದೊಂದು ವೇಟ್ ತೊಗೋತದ, ಆದ್ರೆ ಶೇಪ್ ಇರಂಗಿಲ್ಲ. ಹೌದಿಲ್ಲ? ಹೆಂಗೆ ಗಾಳಿ ಒಂದು ಸೂಜಿದು ಒಂದು ಸಣ್ಣ ದಿವಸ ಸಿಕ್ಕರು ಅದರಿಂದ ಪಾಸಾಗಿ ಹೋಗ್ತದೆ. ನೋಡಿರಲ್ಲ, ಒಂದು ಬಲೂನ್ ಸೈಕಲ್ ಪಂಚರ್ ಆಗ್ತದೆ, ಕಾರ್ ಪಂಚರ್ ಆಗ್ತದೆ, ಒಂದು ಸಣ್ಣದು ಹೋಲ್ ಬಿತ್ತದ ಅದ್ರ ಗಾಳಿ ಪಾಸಾಗಿ ಹೋಗ್ಬಿಡ್ತದೆ. ಅದು ಶೇಪ್ ಇರಲ್ಲ, ಡೆಫಿನೆಟ್ ಶೇಪ್ ಇರಲ್ಲ. ಅದು ಲೈಕ್ ಲಿಕ್ವಿಡ್ಸ್, ಗ್ಯಾಸ್ ಆಲ್ಸೋ ಫ್ಲೋ ಈಸಿಲಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಇಫ್ ಯು ಲೆಟ್ ಗೋ ದ ಏರ್ ಇನ್ ದ ಬಲೂನ್, it immediately spreads the entire available space. Like liquids, gases also flow easily from one place to another. If you let go of the air in the balloon, it immediately spreads in the entire available space. Gases do not have the definite volume ಇರಂಗಿಲ್ಲ ಅದಕ್ಕೆ. The gaseous form is a lightest state of matter. ಈಗ ನೋಡ್ರಿ, ಗ್ಯಾಸದ್ದು ಒಂದು 15 kg ತುಂಬಬೇಕಂದ್ರೆ ದೊಡ್ಡ ಕಂಟೈನರ್ ತುಂಬಿ ಪ್ಯಾಕ್ ಮಾಡಿ ಇಡ್ತಾರೆ. ಅದು ಸಣ್ಣ ಹೋಲಿತ್ತಂದ್ರೂ ಪಾಸಾಗಿ ಹೋಗ್ತದೆ. ಡೆಫಿನೆಟ್ ವ್ಯಾಲ್ಯೂಮ್ ಇಲ್ಲ, ಓನ್ಲಿ ಇಟ್ ಗೋಯಿಂಗ್ ಟು ಆಕ್ಯುಪೈಸ್ ಮಾಸ್. ಅದು ಡೆಫಿನೆಟ್ ಮಾಸ್ ಅದ, ಬಟ್ ವೇಟ್ ಅದ, ಬಟ್ ಅದು ಇಷ್ಟೇ ಇರ್ತಂತ ಇರಂಗಿಲ್ಲ. ಅದು ಶೇಪ್ನೂ ಇರಂಗಿಲ್ಲ, ಅದ್ರದ್ದು ಇದೂ ಇರಂಗಿಲ್ಲ. ಗ್ಯಾಸಸ್ ಡು ನಾಟ್ ಹ್ಯಾವ್ ದ ಡೆಫಿನೆಟ್ ಶೇಪ್ ಆ್ಯಂಡ್ ವ್ಯಾಲ್ಯೂಮ್ನೂ ಡೆಫಿನೆಟ್ ಇಲ್ಲ, ಶೇಪ್ನೂ ವ್ಯಾಲ್ಯೂ ಇಲ್ಲ. ಅದ್ರದ್ದೊಂದು ಮಾಸ್ ಆಕ್ಯುಪೈ ಮಾಡ್ತದೆ, ಎಷ್ಟು ಉಳಿದದ ಅದು ವೇಟ್ ಇರ್ತದೆ ಅಷ್ಟೇ. ತಿಳಿತಾ? ಗಾಳಿ ಒಳಗೆ ಹೋಗ್ಬಿಡ್ತದೆ, ಗಾಳಿ ಓಪನ್ ಸ್ಪೇಸ್ ಅದಲ್ಲ ಅದ್ರಾಗ ಹೋಗ್ಬಿಡ್ತದೆ. ಬ್ರೈನ್ ಟೀಸರ್. ವೆನ್ ಯು ಬರ್ನ್ ಆನ್ ಇನ್ಸೆಂಟ್ ಸ್ಟಿಕ್, ಇಟ್ ಸ್ಪ್ರೆಡ್ಸ್ ಆಲ್ ಓವರ್ ದ ರೂಮ್. ವೈ? ಗಾಳಿ ಒಳಗೆ ಸೇರ್ಕೋತದೆ. ಆ ಗ್ಯಾಸ್ ಗಾಳಿ ಒಳಗೆ ಸೇರ್ಕೋತದೆ. ಆ ಸೆಂಟ್ ಈಸ್ ಇನ್ ದ ಫಾರ್ಮ್ ಆಫ್ ಗ್ಯಾಸ್ ದಟ್ಸ್ occupies the space of the room. Everywhere it spreads the smell, instant smell. ಹೌದಿಲ್ಲ? ಊದಿನ ಕಡ್ಡಿ ಹಚ್ಚಿಕೊಳ್ಳೋ ಚಂದ ಸ್ಮೆಲ್. ಅಲ್ಲಿ ಪೂಜಾ ರೂಮ್ನಾಗ ಹಚ್ಚಿದ್ರು ಇಲ್ಲಿ ಸ್ಮೆಲ್ ಬರ್ತದಲ್ಲ, ಅದು ಏರ್ ಒಳಗೆ ಮಿಕ್ಸ್ ಆಗಿಬಿಡುತ್ತದೆ. ಓಕೆ, ರೈಟ್. ಟ್ರೂ ಆರ್ ಫಾಲ್ಸ್? ವಿ ಕ್ಯಾನ್ ಸಿ ಏರ್. ಎಸ್. ಲಿಕ್ವಿಡ್ ಹ್ಯಾವ್ ಅ ಫಿಕ್ಸ್ಡ್ ಶೇಪ್. ಇಲ್ಲ. ವಿ ಕಾಂಟ್ ಸಿ ಏರ್. ರೈಟ್? ನಾವು ಗಾಳಿನ ನೋಡಲಿಕ್ಕಾಗೋದಿಲ್ಲ. ರೈಟ್? ಸೊ ಇಟ್ ಈಸ್ ಇಂಟ್ರೆಸ್ಟಿಂಗ್. ವಿ ಹ್ಯಾವ್ ಸೀನ್ ದ ಬಲೂನ್ ಗೋ ಅಪ್ high in the air, so high that you cannot catch them. This is because of such balloons are filled with a type of gas called the helium gas. This gas is very light. It is lighter than the air, so the balloon filled with the helium floats in the air. ಹೀಲಿಯಂ ಗ್ಯಾಸ್ ಹಾಕಿರ್ತಕ್ಕಂಥ ಬಲೂನ್ ಅದು ಗಾಳಿನಾಗ ತೇಲ್ತದೆ. ವಿಚ್ ಈಸ್ ಲೈಟರ್ ದೆನ್ ದ ಏರ್. ಅದ್ರದ್ದು ವೇಟ್ ಏನಿರ್ತದೆ, ಏರ್ದ ವೇಟ್ಗಿಂತ ಗ್ಯಾಸದ ವೇಟ್ ಕಮ್ಮಿ ಇರ್ತದೆ. ಅದು ಗಾಳಿನಾಗ ತೇಲ್ಕೊತ ಹೋಗ್ಬಿಡ್ತದ ಅಂತ. ವಾಟರ್ ಅಕರ್ಸ್ ಇನ್ ಆಲ್ 3 states. ವಾಟರ್ 3 ಸ್ಟೇಟ್ನಾಗ ಬರ್ತದೆ. ಸ್ಟಾರ್ಟಿಂಗ್ನಾಗ ಹೇಳ್ದ ಐಸ್ ಕ್ಯೂಬ್ ವಿಲ್ ಟೇಕ್ ಅ ಸಾಲಿಡ್ ಶೇಪ್, liquid shape, and again heating
ಏನಾಗ್ತದೆ ನಿಮ್ಗೆ ಏನಾಗ್ಬಿಡ್ತದೆ ವೆಪರ್ಸ್ ಬಂದುಬಿಟ್ಟು ಅದು ಗ್ಯಾಸ್ ಫಾರ್ಮ್ನಾಗ ಬರ್ತದೆ. ವಯಸ್ಸ ವರ್ಷನೂ ಮಾಡ್ಬೋದು. ಅಗೇನ್ ಇದು ಸಾಲಿಡ್ ಶೇಪ್ ಸ್ವಲ್ಪೊತ್ತು ಇಡ್ರಿ ಲಿಕ್ವಿಡ್ ಆಗ್ತದೆ. ಸ್ವಲ್ಪೊತ್ತು ಮ್ಯಾಗ ಈಗ ಅಡುಗೆ ಮಾಡೋ ಟೈಮ್ನಾಗ ಕುಕ್ಕರ್ ಮೇಲೆ ರೈಸ್ ಇಟ್ಟಿರ್ತಾರೆ ಅಮ್ಮ, ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚ್ರಿ. ಆ ಗಾಳಿ ಹೋಗ್ಲಾರ್ದಾಗ ಮ್ಯಾಗ ನೋಡ್ರಿ ನೀರಿನ ಡ್ರಾಪ್ಲೆಟ್ಸ್ ಹತ್ಕೊಂಡಿರ್ತಾವೆ. ಮೀನ್ಸ್ ಅದು ವಾಪಸ್ ನೀರನ್ನು ಮಾಡ್ಬೋದು, ಅದರಿಂದ ಐಸ್ನು ಮಾಡ್ಬೋದು, ಐಸಿಗೆ ನೀರು ಮಾಡ್ಬೋದು, ನೀರಿಗೆ ಮತ್ತು ಗ್ಯಾಸ್ ಮಾಡ್ಬೋದು. ಓಕೆ, ಕ್ಲಿಯರ್? ಹೀಟ್. ಸೊ ಐಸ್ ಸಾಲಿಡ್ ಸ್ಟೇಟ್ನಾಗ ಸ್ವಲ್ಪ ಹೀಟಿಂಗ್ ಮಾಡಿದ್ರೆ ಏನಾಗ್ಬಿಡ್ತದೆ ನಿಮ್ಗೆ ಏನಾಗ್ಬಿಡ್ತದೆ ಲಿಕ್ವಿಡ್ ಆಗ್ತದೆ. ಸ್ವಲ್ಪ ಹೀಟಿಂಗ್ ಮಾಡಿದ್ಮೇಲೆ ಗ್ಯಾಸ್ ಆಗ್ತದೆ. ಆ ಹೀಟ್ ಇದನ್ನು ಮತ್ತೆ ಕೂಲ್ ಮಾಡಿದಾಗ ನೀರಾಗ್ತದೆ. ನೀರಾಗಿದ್ದು ಮತ್ತೆ ಇನ್ನೊಂದು ಸ್ವಲ್ಪ ಕೂಲ್ ಮಾಡಿದ್ರಪ್ಪ ಅಂದ್ರೆ ಸಾಲಿಡ್ ಸ್ಟೇಟಿಗೆ ಬಂದುಬಿಡ್ತದೆ. ಓಕೆ, ದ ವಾಟರ್ ಅಕರ್ಸ್ ಇನ್ ಆಲ್ ತ್ರೀ ಸ್ಟೇಟ್ಸ್. ವಾಟರ್ is a substance that can be present in all three states: solid, liquid and gas. Okay, this is solid, liquid and gas. The solid is ಸ್ವಲ್ಪ ಹೀಟಿಂಗ್ ಮಾಡಿದಾಗ ಅದು ಆಟೋಮೆಟಿಕ್ ಏನಾಗ್ಬಿಡ್ತದೆ ಲಿಕ್ವಿಡ್ ಸ್ಟೇಟ್ನಾಗ ಬರ್ತದೆ. ಇನ್ನೂ ಸ್ವಲ್ಪ ಹೀಟ್ ಮಾಡಿದಾಗ ಗ್ಯಾಸ್ ಆಗ್ತದೆ. ಗ್ಯಾಸಿಗೆ ಇನ್ನೊಂದು ಸ್ವಲ್ಪ ಮುಚ್ಚಿಟ್ರಪ್ಪ ಅಂತಂದ್ರೆ ನೀರಾಗ್ತದೆ. ನೀರಿಗೆ ಮತ್ತು ಕೂಲ್ ಮಾಡಿದ್ರೆ ಸಾಲಿಡ್ ಶೇಪಿಗೆ ಬರ್ತದೆ ಅಂತ. ಓಕೆ, followed? Hope you understood. Freezing. What do you mean by freezing? ಫ್ರೀಝರ್ನಾಗ ಇಡ್ತಿರಲ್ಲ ನೀರು, ಫ್ರೀಜ್ನಾಗ ಇಟ್ಟರೆ ಅಂದ್ರೆ ಫ್ರಿಜ್ನಾಗ ಇಟ್ಟರೆ ಅಂದ್ರೆ ಆಟೋಮೆಟಿಕ್ ಏನಾಗ್ಬಿಡ್ತದೆ ಐಸ್ ಆಗ್ತದೆ, ವಾಟರ್ ತಣ್ಣಗೆ ಆಗ್ತವೆ. Take some water in an ice tray and keep it in the freezer in a refrigerator. Take out the tray after few hours, ಸ್ವಲ್ಪ ಗಂಟೆಗಳಾದ್ಮೇಲೆ. What do you see? The water has turned into ice. The process of water changing into ice is called as a freezing. The process of water changing into ice is called as a freezing. Freezing ಮಾಡೋದ್ರ ಮೂಲಕ ನಿಮ್ಗೆ ಏನಾಗ್ಬಿಡ್ತದೆ ವಾಟರ್ ಏನಾಗ್ಬಿಡ್ತದೆ ಐಸ್ ಆಗಿಬಿಡ್ತದೆ. ದಟ್ ಇಸ್ ಕಾಲ್ಡ್ ಚೇಂಜಿಂಗ್ is called freezing. Ice is the solid form of water. Take some water into ice tray and keep it in the freezer in the refrigerator. Take out the tray after some hours, few hours. That you do see. What do you see? What do you see? The water has turned into ice. The process of water changing into ice is called as a freezing. ವಾಟರ್ ಹೋಗಿ ಐಸ್ ಆಗಬೇಕಂದ್ರೆ ಅದಕ್ಕೆ ಫ್ರೀಸಿಂಗ್ ಮಾಡೋದಾಗ ಅದಕ್ಕೆ ಪ್ರೊಸೆಸಿಂಗ್ ಅಂತಾರೆ, ಫ್ರೀಸಿಂಗ್ ಅಂತಾರೆ. ಐಸ್ ಇಸ್ ಕಾಲ್ಡ್ ಅ ಸಾಲಿಡ್ ಫಾರ್ಮ್ ಆಫ್ ವಾಟರ್. ಮೆಲ್ಟಿಂಗ್ ಏನದ ಪ್ರೊಸೆಸ್? ದ ಟ್ರಾನ್ಸ್ಫರ್ ದ ಐಸ್ ಕ್ಯೂಬ್ಸ್ ಟು ಅ ಬಾಲ್. ಲೀವ್ ದ ಬಾಲ್ ಕಂಟೈನಿಂಗ್ ದ ಐಸ್ ಔಟ್ಸೈಡ್ ಫಾರ್ ಸಮ್ ಟೈಮ್. ಅದಕ್ಕೆ ನಾರ್ಮಲ್ ಟೆಂಪರೇಚರ್ ಇಟ್ರೂ ಐಸ್ ಕ್ಯೂಬ್ ಮೆಲ್ಟ್ ಆಗಿ ನೀರಾಗಿಬಿಡುತ್ತೆ. ಟ್ರಾನ್ಸ್ಫರ್ ದ ಐಸ್ ಕ್ಯೂಬ್ಸ್ ಟು ಅ ಬಾಲ್. ಲೀವ್ ದ ಬಾಲ್ ಕಂಟೈನಿಂಗ್ ದ ಔಟ್ಸೈಡ್ ಫಾರ್ ಸಮ್ ಟೈಮ್. ಹೊರಗಿನ ಟೆಂಪ್ರೇಚರ್ ಇಟ್ಟು ಅಂತಂದ್ರೆ ದ ಐಸ್ ಮೆಲ್ಟ್ಸ್ ಆ್ಯಂಡ್ ಅಗೇನ್ ಟರ್ನ್ಸ್ ಇನ್ ಟು ವಾಟರ್. Water or a liquid. This process of changing into water is called melting. Ice cube is melting into changing its shape into water is called as the melting. ವಾಟರ್ ಐಸ್ ಕ್ಯೂಬ್ ಏನಾಯ್ತಪ್ಪ ಅಂದ್ರೆ ಮೆಲ್ಟ್ ಆಗಿ ನೀರಾಯಿತು ಅಂತ. ಆ ಪ್ರೊಸೆಸ್ಗೆ ಏನು ಕರೀತಾರೆ ಮೆಲ್ಟಿಂಗ್. ಅಂದರೆ ಐಸ್ ಕ್ಯೂಬ್ ಒಂದು ರೂಮ್ ಟೆಂಪ್ರೇಚರ್ನಾಗ ಇಟ್ಟು ಕೂಡಲೇ ಅದು ನೀರಾಗಿ ಬಿಡ್ತದೆ. ದ್ಯಾಟ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ದ ಮೆಲ್ಟಿಂಗ್. ಮೀನ್ಸ್ ದ ಪ್ರೊಸೆಸ್ ಆಫ್ ಐಸ್ ಚೇಂಜಿಂಗ್ ಇನ್ ಟು ವಾಟರ್ ಇಸ್ ಕಾಲ್ಡ್ ಮೆಲ್ಟಿಂಗ್. ಓಕೆ, ನೆಕ್ಸ್ಟ್ ಇವಾಪರೇಷನ್ ಅಂತಂದ್ರೆ ಅಮ್ಮ ಮನೆಯೊಳಗೆ ಕುಕ್ಕರ್ನಾಗ ನೋಡಿರಲ್ಲ, ಕುಕ್ಕರ್ ಫುಲ್ ಎಕ್ಸಾಸ್ಟ್ ಆಗಿಬಿಡ್ತದೆ, ಸಿಟಿ ಬರ್ತದೆ. ಅಂದ್ರೆ ಫುಲ್ ಗ್ಯಾಸ್ ಫಿಲ್ ಆಗಿಬಿಟ್ಟು ಸಿಟಿ ಬರ್ತದೆ. ಅಥವಾ ನಾರ್ಮಲ್ ನೀವು ಒಂದು ಟೀ ಮಾಡಬೇಕಾದಾಗ ನೋಡ್ರಿ ಈ ಥರ ಕುಕ್ಕರ್ ಮೇಲೆ ಏನಾಗ್ತದೆ ವೆಪರ್ಸ್ ಬರ್ತದೆ, ಇವಾಪರೇಷನ್ ಅಂತ ಕರೀತಾರೆ. ಟೇಕ್ ಸಮ್ ವಾಟರ್ ಇನ್ ದ ಕುಕಿಂಗ್ ಪಾಟ್ ಆ್ಯಂಡ್ ಆಸ್ಕ್ ಅನ್ adult to heat it. After some time you will see the steam coming out. This steam is water vapor. Water vapor is the gaseous form of water. This process of water changing into water vapor is heating is called as the evaporation. ಇದಕ್ಕೇನು ಮಾಡಬೇಡ್ರಿ, ಮನ್ಯಾಗ ಅಮ್ಮ ಟೀ ಮಾಡಬೇಕಾದ್ರೆ ಸುಮ್ಮನೆ ದೂರ ನಿಂತು ನೋಡ್ರಿ. ಅದು ನೀರು ಕುದಿಬೇಕಾದಾಗ, ಚಹಾ ಕುದಿಬೇಕಾದಾಗ ಅದಕ್ಕೆ ಮ್ಯಾಗ ಗ್ಯಾಸ್ ಬಂದಂಗೆ ಆಗ್ತದೆ, ಗಾಳಿ ಬಂದಂಗೆ ಆಗ್ತದೆ. ಅದಕ್ಕೇನಂತಾರೆ ಇವಾಪರೇಷನ್ ಅಂತ ಕರೀತಾರೆ. ನೀರೇನಾಗ್ಬಿಡ್ತದೆ ಗ್ಯಾಸ್ನ ಫಾರ್ಮ್ ಆಗಿಬಿಡ್ತದೆ ಆಫ್ಟರ್ ಓವರ್ ಹೀಟ್ ಮಾಡೋದ್ರಿಂದ ಏನಾಗ್ಬಿಡ್ತದೆ ನೀರು ಏನಾಗ್ಬಿಡ್ತದೆ ಗ್ಯಾಸ್ ಫಾರ್ಮ್ನಾಗ ಆಗ್ತದೆ. ಆ ಗ್ಯಾಸ್ ಅದೇನು ಹೋಗ್ತಾ ಇರ್ತದಲ್ಲ ವೆಪರ್, ಅದಕ್ಕೊಂದು ಮ್ಯಾಗ ಒಂದು ನೀವು ಸ್ಟಿಕ್ ತೊಗೊಂಡು, ಅಂದ್ರೆ ಇವು ಏನದ ಹ್ಯಾಂಡಲ್ ಸ್ಟಿಕ್ ತೊಗೊಂಡು ನೋಡ್ರಿ,
ಅಂದರೆ ಇವು ಯುಟೆನ್ಸಿಲ್ಸ್ ಹಿಡಿಲಿಕ್ಕೆ ಒಂದು ಸ್ಟಿಕ್ ಇರ್ತದೆ, ಅದ್ರ ಮೇಲೆ ಪ್ಲೇಟ್ ಹಿಡೀರಿ, ಹಿಡಿದು ನೋಡ್ರಿ ಅಲ್ಲೆಲ್ಲ ಅದಕ್ಕೆ ಆ ಗ್ಯಾಸ್ ಏನಾಗಿರ್ತದೆ ಉಗ ಹೊಂಟಿರ್ತಲ್ಲ, ಆ ಉಗಕ್ಕೆ ಇವಾಪರೇಷನ್ ಕರೀತಾರೆ. ಆ ಉಗ ಹಿಡಿದ್ರಪ್ಪ ಅಂದ್ರೆ ಅಲ್ಲಿ ನಿಮ್ಗೆ ಆ ವಾಟರ್ ಬಾಡಿ ಸಸ್ಟೈನ್ ಆಗ್ತದೆ, ಆ ವಾಟರ್ ಪಾರ್ಟಿಕಲ್ಸ್ ನಿಮ್ಗೆ ಅಲ್ಲಿ ಜಮಾ ಆಗಿಬಿಡ್ತದೆ ಯಾವ್ದ ಮೇಲೆ, ಪ್ಲೇಟ್ ಮೇಲೆ. ಸೊ ದಿಸ್ process is called evaporation. Take some water in the cooking pot and ask the adult to heat it. After some time you will see the steam coming out. ಚಹಾ ಕುದಿಸೋ ಟೈಮಿಗೆ ಸ್ಟೀಮ್ ಬರ್ತದೆ, ಇಲ್ಲಿ ನೋಡ್ರಿ, ಡಿಕಾಷನ್ ಕುದಿಸೋ ಟೈಮಿಗೆ. This steam in a water vapor. This steam is a water vapor. The water vapor is the gaseous form of water. This process of water changing into water vapor on heating is called evaporation. ಅದಕ್ಕೆ ಅಂತ ಕರೀತಾರೆ evaporation ಅಂತ ಕರೀತಾರೆ. ಏನಾಯಿತು, ಫ್ರೀಸಿಂಗ್, ಮೆಲ್ಟಿಂಗ್ ಆ್ಯಂಡ್ ಇವಾಪ್ರೇಷನ್. ಫ್ರೀಸಿಂಗ್ ಏನಾಗ್ತದೆ, ವಾಟರ್ನ ಹೋಗ್ಬಿಟ್ಟು ನೀವು ವಾಟರ್ಗೆ ಹೋಗಿ ಐಸ್ ಮಾಡೋದಕ್ಕೆ ಫ್ರೀಸಿಂಗ್ ಅಂತ ಕರೀತಾರೆ. ಮೆಲ್ಟಿಂಗ್ ಅಂತಂದ್ರೆ ಐಸ್ ಹೋಗಿ ನಾರ್ಮಲ್ ಟೆಂಪ್ರೇಚರಿಂದ ವಾಟರ್ ಮಾಡೋದಕ್ಕೆ ಅದಕ್ಕೆ ಮೆಲ್ಟಿಂಗ್ ಅಂತ ಕರೀತಾರೆ. ನೀರನ್ನ ಕುದಿಸೋದ್ರಿಂದ ಏನು ಬರ್ತದೆ ಅದಕ್ಕೆ ಹೊಗೆ ಬರ್ತದೆ, ಅದು ಉಗ ಬರ್ತದೆ, ಆ ಉಗಕ್ಕೆ ಏನು ಕರೀತಾರೆ, ಇವಾಪರೇಷನ್ ಕರೀತಾರೆ. ಪ್ರೊಸೆಸ್ ಆಫ್ ವಾಟರ್ ಚೇಂಜಿಂಗ್ ಇನ್ ಟು ವಾಟರ್ ವೆಪರ್ ಆನ್ ಹೀಟಿಂಗ್ ಇಸ್ ಕಾಲ್ಡ್ ಅಸ್ ಇವಾಪರೇಷನ್. ಹೀಟಿಂಗ್ ಆದಮೇಲೆ ಬರ್ತದಲ್ಲ ಅದು ಉಗ, ಅದಕ್ಕೆ ಏನಂತ ಕರೀತಾರೆ, ಇವಾಪರೇಷನ್ ಅಂತ ಕರೀತಾರೆ. ಬ್ರೈನ್ ಟೀಸರ್. ಡು ಯು ನೋ ಇವಾಪರೇಷನ್ ಹ್ಯಾಪನ್ಸ್ ಕಾನ್ಸ್ಟೆಂಟ್ಲಿ ಇನ್ ನೇಚರ್. ನೋಡ್ರಿ, ಕೆರೆ ಒಳಗೆ ಸ್ವಲ್ಪ ದಿವಸ ನೀರಿದ್ದು ಅಂದ್ರೆ ಫುಲ್ ಇತ್ತು, ಎಕಡೆ ಹೋಗಿಲ್ಲ ನೀರು, ಆಟೋಮೆಟಿಕ್ ಅದು ಹೋಗಿ ಆ ಬಿಸಿಲ ಟೆಂಪ್ರೇಚರ್ನಿಂದ ಆವಿಯಾಗಿ ಹೋಗ್ತಾ ನೀರು ಒಣಗಿ ಬಿಡ್ತಾವೆ, ಅಲ್ಲಿ ನೀರು ಲೆವೆಲ್ ಕಮ್ಮಿ ಆಗಿಬಿಡ್ತದೆ, ಹೌದಿಲ್ಲ? ಸೊ ಡು ಯು ನೋ ಇವಾಪರೇಷನ್ ಹ್ಯಾಪನ್ಸ್ ಕಾನ್ಸ್ಟೆಂಟ್ಲಿ ಇನ್ ನೇಚರ್. ಕ್ಯಾನ್ ಯು ಫೈಂಡ್ ಔಟ್ with the help of your parents or teachers what this natural phenomena is, and also find out what will be the consequences if this process stops happening. ಈ ಭೂಮಿ ಮೇಲೆ ನೀರು ಬಂದಂಥದ್ದನ್ನು ಹೋಗಿ ಇವಾಪ್ರೇಷನ್ ಹೋಗಿ ಕ್ಲೌಡ್ಸ್ ಆಗ್ತದೆ, ಆ ಕ್ಲೌಡ್ಸ್ನಿಂದ ಮತ್ತೆ ಸೀಸನ್ ಚೇಂಜ್ ಆಗಿ ಮಳೆ ಬರ್ತದೆ. ಈ ಒಂದು ಪ್ರೊಸೆಸ್ ನಿಂತಂತ ತಿಳ್ಕೋರಿ, ನಿಮ್ಗೆ ಟೈಮ್ ಮಳೆ ಆಗಲ್ಲ, ಏನೂ ಆಗಲ್ಲ. ಇದು ಒಂದು ನ್ಯಾಚುರಲ್ ಫಿನಾಮಿನಾ. ಇಲ್ಲಿರ್ತಕ್ಕಂಥ ನೀರು ಆವಿಯಾಗಿ ಹೋಗ್ತದೆ, ಕ್ಲೌಡ್ಸ್ ಆಗ್ತದೆ, ಆ ಕ್ಲೌಡ್ ಹೋಗಿಂದ ಮತ್ತೆ ಮಳೆ, ಆ ಕ್ಲೌಡ್ ಒಂದಕ್ಕೊಂದು ಕೂಡಿ ನಿಮ್ಮ ಮತ್ತೆ ಮಳೆ ಬರ್ತದೆ. ಇದು ಒಂದು ನ್ಯಾಚುರಲ್ ಫಿನಾಮಿನಾ. ಇದು ಸ್ಟಾಪ್ ಆಯ್ತಪ್ಪ ಅಂದ್ರೆ ಈ ಭೂಮಿ ಮೇಲೆ ನೀರು ಬರೋಂಗಿಲ್ಲ, ನೀರನ್ನು ಇವಾಪ್ರೇಟ್ ಆಗಲ್ಲ. ಇದು ಒಂದು ಶಕ್ತಿ ಅದಂತಾನೆ ಟೈಮಿಗೆ ಮಳೆ ಬರ್ತದೆ, ಸೀಸನ್ ಚೇಂಜ್ ಆಗ್ತದೆ. ಓಕೆ, ನೆಕ್ಸ್ಟ್ ಕಂಡೆನ್ಸೇಷನ್. ನೌ ವಿತ್ ದ ಹೆಲ್ಪ್ ಆಫ್ ಆನ್ ಅಡಲ್ಟ್ ಹೋಲ್ಡ್ ಅ ಪ್ಲೇಟ್ ಆನ್ ದ ಸ್ಟೀಮ್. ನಾ ಹೇಳ್ದಲ್ಲ, ಅನ್ನ ಕುದಿಬೇಕಾದಾಗ ಒಂದು ಪ್ಲೇಟ್, ಒಂದು ಇದು ಹಿಡ್ಕೊಂಡು, ಒಂದು ಇರ್ತದಲ್ಲ ಪಕ್ಕ ಟೈಪ್ ಇರ್ತದಲ್ಲ, ಅದಕ್ಕೆ ಹೋಲ್ಡರ್, ಅದು ಹಿಡಿದು ನೋಡ್ರಿ, ವಾಟರ್ ಮತ್ತು ಆ ಬಾಡಿಯಲ್ಲಿ ಜಮಾ ಆಗಿಬಿಡ್ತದೆ. ಯು ವಿಲ್ ಸಿ ದ ಸ್ಟೀಮ್ ಆರ್ ಅ ವಾಟರ್ ವೆಪರ್ಸ್ ಟರ್ನಿಂಗ್ ಇನ್ ಟು ಅ ಸ್ಮಾಲ್ ವಾಟರ್ ಡ್ರಾಪ್ಲೆಟ್ಸ್ ಆನ್ ದ ಪ್ಲೇಟ್. ಹೌದಾ? ಆ ನೀರು ಕುದಿಬೇಕಾದಾಗ ಒಂದು ಪ್ಲೇಟ್ ಅದ್ರದ್ದೊಂದು ಹೋಲ್ಡರ್ನಿಂದ ಹಿಡೀರಿ, ಅಥವಾ ಬಟ್ಟೆ ಹಿಡ್ಕೊಂಡು ಆ ಪ್ಲೇಟ್ ಹಿಡೀರಿ, ಯಾಕಂದ್ರೆ ಕೈಗೆ ಕೂಗ ಹತ್ಬೋದು. ಮ್ಯಾಗ್ ಹಿಡೀರಿ, ಆ ವಾಟರ್ ಡ್ರಾಪ್ಲೆಟ್ಸ್ ಏನಿರ್ತದೆ ಮ್ಯಾಗ್ ಸಸ್ಟೈನ್ ಆಗಿದ್ದು ಕಾಣ್ತದೆ. ಅದು ನಿಮಗೆ ಅಲ್ಲಿಂದ ವಾಟರ್ ಹೆಂಗೆ ಬಂತು? ನೀರು ಕುದಿಲಿರ್ತಾವ ಬೊಗಣ್ಯಾಗ, ನೀವು ಸ್ವಲ್ಪ ಒಂದು ಫೀಟ್ ಮ್ಯಾಗ್ ಹಿಡೀರಿ, ಅದರಿಂದ ವ್ಯಾಪರ್ ಬರ್ತಿರ್ತದೆ, ಇವಾಪ್ರೇಷನ್ ಆಗ್ತಿರ್ತದೆ. ಆ ಇವಾಪ್ರೇಷನ್ ಮೇಲೆ ಒಂದು ಪ್ಲೇಟ್ ಹಿಡೀರಿ, ಆ ಪ್ಲೇಟಿಗೆ ಏನಾಗ್ತದೆ, ವಾಟರ್ ಡ್ರಾಪ್ಲೆಟ್ಸ್ ಸಸ್ಟೈನ್ ಆಗ್ತಾವೆ, ಅಲ್ಲಿ ಹೋಗಿ ಇದಾಗ್ತದೆ. ಈ ಪ್ರೊಸೆಸ್ಸಿಗೆ ಏನಂತ ಕರೀತಾರೆ, ಕಂಡೆನ್ಸೇಷನ್ ಅಂತ ಕರೀತಾರೆ. ನೌ ವಿತ್ ದ ಹೆಲ್ಪ್ ಆಫ್ ಎನ್ ಅಡಲ್ಟ್ ಹೋಲ್ಡ್ ಅ ಪ್ಲೇಟ್ ಆನ್ ದ ಸ್ಟೀಮ್, ಯು ವಿಲ್ ಸಿ ದ ಸ್ಟೀಮ್ ಆರ್ ವಾಟರ್ ವೆಪರ್ ಟರ್ನಿಂಗ್ ಇನ್ ಟು ಅ ಸ್ಮಾಲ್ ವಾಟರ್ ಡ್ರಾಪ್ಲೆಟ್ಸ್ ಆನ್ ದ ಪ್ಲೇಟ್ಸ್. ಹ್ಯಾವ್ ಯು ಅಬ್ಸರ್ವ್ ದ ವಾಟರ್ ಡ್ರಾಪ್ಲೆಟ್ಸ್ ಆನ್ ದ ವಾಟರ್ ಬಾಟಲ್ ವೆನ್ ದೇ ಆರ್ removed from the refrigerator and kept outside for a while? This is because of the water vapor in the air changes into water on cooling. ಓಕೆ, ಈಗ ನೋಡಿರಿ, ರೆಫ್ರಿಜರೇಟರ್ನಾಗ ಪೂರ್ತಿ ತಣ್ಣಗಿದ್ದು ತಂದುಬಿಟ್ರಪ್ಪ ಅಂದ್ರೆ, ನಾರ್ಮಲ್ ಟೆಂಪ್ರೇಚರ್ ಇಟ್ಟರಪ್ಪ ಅಂದ್ರೆ, ಆ ಪೂರ್ತಿ ತಣ್ಣಗಿದ್ದು ನಾರ್ಮಲ್ ಟೆಂಪ್ರೇಚರ್ ಬರೋ ಟೈಮಿಗೆ ಅದು ಆ ಫುಲ್ ವೆಪರ್ಸ್ ಎಲ್ಲ ವಾಟರ್ ಡ್ರಾಪ್ಲೆಟ್ಸ್ ಕೆಳಗೆ ಬರ್ತಾವೆ. ಯಾಕಂದ್ರೆ ಫ್ರೀಸರ್ನಾಗ ಅಲ್ಲಿ ಕೂಡ ಒಂದು ವಾಟರ್ ಏನಾಗಿಬಿಡ್ತದೆ, ಅಲ್ಲಿ ಡ್ರಾಪ್ಲೆಟ್ಸ್ ಸೆಟ್ ಆಗಿಬಿಡ್ತದೆ. ಹ್ಯಾವ್ ಯು ಅಬ್ಸರ್ವ್ ದಟ್ ವಾಟರ್ ಡ್ರಾಪ್ಲೆಟ್ಸ್ ಇನ್ ದ ವಾಟರ್ ಬಾಟಲ್ ವೆನ್ ದೇ ಆರ್ ರಿಮೂವ್ಡ್ ಫ್ರಮ್ ದ ರೆಫ್ರಿಜರೇಟರ್ ಆ್ಯಂಡ್ ಕೀಪ್ ಔಟ್ಸೈಡ್ ಫಾರ್ ಎ ವೈಲ್? ದಿಸ್ ಇಸ್ ಬಿಕಾಸ್ ಆಫ್ ದ ವಾಟರ್ ವೆಪರ್ ಇನ್ ದ ಏರ್ ಚೇಂಜಸ್ ಇಟ್ಸ್ ಇನ್ ಟು ವಾಟರ್ ಆನ್ ಕೂಲಿಂಗ್. ವಾಟರ್ ಕಂಡೆನ್ಸೇಷನ್ ಆನ್ ಅ ಕೂಲ್ ಸರ್ಫೇಸ್. ಓಕೆ, this process of water vapor changing into water on cooling is called condensation.
This process of water vapor changing into water on cooling is called condensation. Idಕ್ಕೆ ಕರೀತಾರೆ condensation ಅಂತ ಕರೀತಾರೆ. Okay, see here how this will happen. Water vapor, condensation to water, water into ice is called freezing. Freezer of ice cubes, after freezing it kept into a normal temperature, that's called melting. It will become again the water. Again if you heat it, this called evaporation. ಇದು ಹೀಟ್ ಮಾಡಿದಾಗ ಇದಕ್ಕೆ evaporation ಅಂತಾರೆ. ಇವಾಪ್ರೇಟ್ ಆಗಿರ್ತಕ್ಕಂಥ ವಾಟರ್ ಹಿಡಿದು ಮತ್ತು ವಾಟರ್ ಮಾಡ್ಬೋದು, ಮತ್ತು ವಾಟರ್ ಆಗಿರ್ತಕ್ಕಂಥದ್ದು ಸಾಲಿಡ್ ಸ್ಟೇಟಿಗೆ ತರಬೇಕು ಅಂದ್ರೆ ಫ್ರೀಸಿಂಗ್ ಮಾಡಬೇಕು. ಫ್ರೀಸಿಂಗ್ ಆಗಿರ್ತಕ್ಕಂಥ ವಾಟರ್ ಸಾಲಿಡ್ ಸ್ಟೇಟ್ ಬಂದಂಥದ್ದು ಸ್ವಲ್ಪ ಮೆಲ್ಟ್ ಆಗಿತ್ತು ಅಂದ್ರೆ ನಾವು ರೂಮ್ ಟೆಂಪ್ರೇಚರ್ ಇಟ್ಟರಪ್ಪ ಅಂದ್ರೆ ಮೆಲ್ಟ್ ಆಗ್ತದೆ. ಮೆಲ್ಟಾಗಿ ವಾಟರ್ ಆಗ್ತದೆ. ವಾಟರ್ ಹೋಗಿ ಮತ್ತೆ ನೀವು ಕಾಸಿದ್ರಿಂದ ವೇಪರ್ ಆಗ್ತದೆ. ದಿಸ್ ಈಸ್ ದ ಪ್ರೊಸೆಸ್. ದಿಸ್ ಕಂಡೆನ್ಸೇಷನ್, ದಿಸ್ ಕಾಲ್ಡ್ ಕಂಡೆನ್ಸೇಷನ್. ದ evaporation to the water is called condensation. The water to the solid ice cube is called as the freezing. Ice cube is into water is called as the melting. Melting water again if you water vapor ಇನ್ನೊಂದು ಹೀಟ್ ಮಾಡಿದ್ರೆ ವಾಟರ್ ವೇಪರ್ನ ಕಂಡು ಇವಾಪರೇಷನ್ ಅಂತ ಕರೀತಾರೆ. ಓಕೆ, ವಾಟರ್ ಎಕ್ಸಿಸ್ಟ್ ಇನ್ ಆಲ್ ದೀಸ್ ಸ್ಟೇಟ್ಸ್. ಎಲ್ಲ ಸ್ಟೇಟ್ನಾಗ ಕಂಡೆನ್ಸೇಷನ್ ಇರ್ಬೋದು, ವಾಟರ್ನಾಗಿರ್ಬೋದು, ಫ್ರೀಸಿಂಗ್ನಾಗಿರ್ಬೋದು, ಮತ್ತು ಇವಾಪರೇಷನ್ನಾಗಿರ್ಬೋದು ಅಥವಾ ಮೆಲ್ಟಿಂಗ್ನಾಗಿರ್ಬೋದು. ಇವು 4 ಸ್ಟೇಟ್ನಾಗ ನಿಮಗೇನದ ವಾಟರ್ ಕಾಣುತ್ತೆ. ಓಕೆ, ವಾಟರ್ ವೇಪರ್ಸ್, ಐಸ್, ವಾಟರ್ ಎಲ್ಲಿರ್ತದೆ ಅಂತಂದ್ರೆ ಒಂದು ನಾರ್ಮಲ್ ಟೆಂಪ್ರೇಚರ್ನಾಗ ಬಂದ ಮೇಲೆ ವಾಟರ್ ಇರ್ತದೆ. ಒಂದು ಜಾಸ್ತಿ ಕುದಿಸಿದಾಗ ವಾಟರ್ ಇವಾಪ್ರೇಷನ್ ಆಗ್ತದೆ. ವಾಟರ್ ಜಾಸ್ತಿ ಕೂಲ್ ಮಾಡಿದಾಗ ಐಸ್ ಆಗ್ತದೆ. ಇಷ್ಟು ತಿಳ್ಕೊರಿ. ಓಕೆ, so this is a science activity. Do you know that the process of condensation takes place? Let us do the following simple experiment for find out. Material required: clear plastic bag, small towel and elastic band on water. So ಇವೆಲ್ಲ ಪ್ರೊಸೀಜರ್ ಓದ್ಕೊಂಡು ನೀವು ಸೈನ್ಸ್ ಆಕ್ಟಿವಿಟಿ ನೀವು ಮನೆಗೆ ಮಾಡ್ಬೋದು. ಓಕೆ, ಲೆಟ್ಸ್ ಚೆಕ್. It has a fixed shape and definite mass, that's solid. Ice turns into water on melting. Okay, on melting it takes the shape of the container, liquid. The water form vapors is called evaporation. Water vapors forms water droplet, that is called condensation. Okay, so this is all about the lesson called solids, liquids and gas. Okay, here are the word power. Matter, anything that has the mass and occupies the space. Volume, the space occupied by an object. Evaporation, the process of changing water into water vapor is heating. On heating is called evaporation. Evaporation, evaporation, evaporation. Condensation, condensation, condensation. The process of changing water vapor into water on cooling is called condensation. Okay, let's recall the lesson. What all we have learnt in this lesson? All the objects are made up of water, and anything that has mass and occupies the space is matter. Matter can be in a three states: solid, liquid and gas. Solid have the definite mass, shape and occupies the space and have a definite volume. Liquids do not have the fixed shape but occupies the definite mass and hence the definite volume. The gas have the definite mass but not have the definite shape and has a definite volume. Definite volume ಇರ್ತದೆ, ಅದರದ್ದು ಮಾಸ್ ಇರ್ತದೆ, ಡೆಫಿನೆಟ್ ಶೇಪ್ ಇರಂಗಿಲ್ಲ. The gaseous form is the lightest state of matter. Helium gas ಇರ್ತದೆ, lightest gaseous state of matter. What occurs in all 3 states: solid, liquid and gas? Water occurs in all 3 states: solid, liquid and gas. ನಾಗ 3 ಸ್ಟೇಟ್ನಾಗ ವಾಟರ್ ಅವೈಲೇಬಲ್ ಅದ ಅಂತ. The process of water changing into ice is called freezing. The process of ice changing it into water is called melting. The process of water changing into water vapor is on heating is called evaporation. The process of water changing into water vapor on heating is called evaporation. The process of water changing into water vapor on heating is called evaporation. The process of water vapor changing into water on cooling is called condensation. On cooling is called condensation. Okay, these are all the things we have studied in this lesson. Okay, after learning this lesson, let's go for answer time. So here we can see
The given below are some things, arrange them in the appropriate columns. So solid bag ಇದೆ, ಸಾಲಿಡ್ ಸ್ಟೇಟ್ನಾಗ, ಮತ್ತು ಐಸ್ ಕ್ಯೂಬ್ಸ್ ಇದೆ. ಮಿಲ್ಕ್ ಏನಿದೆ ಲಿಕ್ವಿಡ್ ಸ್ಟೇಟ್ನಾಗದ, ಆಯಿಲ್ ಏನಿದೆ ಮಿಲ್ಕ್ ಸ್ಟೇಟ್ ಇದ್ರಾಗದ ಲಿಕ್ವಿಡ್ ಸ್ಟೇಟ್ನಾಗದ. ಏರ್ನಾಗ ಏರ್ ಫಿಲ್ಡ್ ಗ್ಯಾಸಸ್, ಇದ್ರಾಗ ಬಲೂನ್ ಅದ, ಕಾರ್ಬನ್ ಅದ, ಕಾರ್ಬನ್ ಡೈಆಕ್ಸೈಡ್ ಇದು ಗ್ಯಾಸ್. ಏರ್ ಫಿಲ್ಡ್ ವಿತ್ ಅ ಬಲೂನ್, ಏರ್ ಫಿಲ್ಡ್ ಇನ್ ಅ ಬಲೂನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್, ಇವೆರಡು ಏರ್ ಸ್ಟೇಟ್ನಾಗದ, ಗ್ಯಾಸ್ ಸ್ಟೇಟ್ನಾಗದ. ಓಕೆ, ನಾವು choose the correct answer. Anything that has a mass and occupies the space is called matter. ಹೌದಾ? Solid have the definite mass and shape and space, volume ಅಂತ ಅನ್ಬೋದು. ಓಕೆ, ರೈಟ್. Solid have a definite mass, shape and volume, or volume you can say, or space also you can say. Liquids do not have a fixed shape. Liquids ಒಂದು ಫಿಕ್ಸ್ಡ್ ಶೇಪ್ ಇರಂಗಿಲ್ಲ. The lightest state of matter is gas. Okay, now answer the following questions. I will share with through the WhatsApp. Okay, now let's observe this cooker ನೋಡ್ಕೊಂಡು ಓದ್ಕೊಂಡು ಮಾಡ್ರಿ. Presence of mind, values and life skills. Kriti ordered her favorite chocolate ice cream. When the delivery boy came with the ice cream had all melted. What should Kirti do now? Take the scold the delivery boy? No. Return the ice cream? No. Just keep the ice cream in the freezer so that the freezer again melt. ಹೌದಾ, again ಮೆಲ್ಟ್ ಆಗ್ತದೆ, ನಿಮ್ಗೆ ಗೊತ್ತದಲ್ಲ. ಸೊ ಅದಕ್ಕೆ ಯಾಕೆ ಬೈತೀರಿ? ಅಲ್ಲಿಂದ ಇಲ್ಲಿ ತರಬೇಕಾದ್ರೆ ಅದು ಮೆಲ್ಟ್ ಆಗೇ ಆಗ್ತದೆ. ಸೊ ದಟ್ ಜಸ್ಟ್ ಟೇಕ್ ನಾಲೆಜ್, ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೋರಿ. ಸೀದಾ ಹೋಗಿ ಫ್ರೀಝರ್ನಾಗ ಇಡ್ರಿ, ಆಟೋಮೆಟಿಕ್ಲಿ ಅದು ಮೆಲ್ಟ್ ಆಗಿಬಿಡ್ತದೆ. ಹೌದಿಲ್ಲ? ಲಿಕ್ವಿಡ್ ಫಾರ್ಮ್ನಾಗ ಬಿದ್ದಿದ್ದು ಆಟೋಮೆಟಿಕ್ಲಿ ಸಾಲಿಡ್ ಫಾರ್ಮ್ನಾಗ ಆಗ್ತದೆ. ಓಕೆ, ಸೊ ದಿಸ್ ಇಸ್ ವಾಟ್ ಫನ್ ಟೈಮ್ ಅದ, ಓದ್ಕೊಂಡು ಕೆಲಸ ಮಾಡಿರಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಲೆಸನ್ ಕಾಲ್ಡ್ solids, liquids and gases. Solids, liquids and gases. This is the third lesson for the grade 3 science, third lesson for the grade 3. Just read, listen and watch to this video carefully, then only you can able to understand the concept better, otherwise no. Okay, hope you understood this session and see you in the next session. Thank you, take care, bye bye.